ನೋಡ್ರ ಇವು ಸೊಳ್ಳೆ ಮಕ್ಕಳು ನೋಡ್ರಿ ಫಾಲ್ಸ್ ಅನ್ಕೊಂತ ಎಲ್ಲೇ ಕೆರೆ ಕರ್ಕೊಂಡ್ ಬಂದಾರ ಚದಿ ಮಕ್ಕಳು. ಏನ್ ನೀರ್ದ ಹಾಕ್ಲಿ ಅಣ್ಣಗಳಿಗೆ ಬೆಳ್ತಿದ್ರ ಬಿದ್ದು ಬಿದ್ದು ಬಜಾ ಆಗ್ಯಾರ. ಜಾಸ್ತಿ ಬಿಸ್ಲೆ ಬೀಳ್ತಿದ್ರು ಈ ಪಕ್ಕ ಬಾಳ ಕಡೆ ಬೀಳ್ತಿರ ಮತ್ತ ಕಣ್ಣು ಕಾಲು ಬೀಳ್ತಿರ ಫುಲ್ ಇಲ್ಲಿ ಆಫ್ ರೋಡಿಂಗ್ ನಡಿಲಿಕ್ಕೈತಿ ಈಗ. ಈಗ ನಾವು ಬೀಳ್ತಿದ್ದೆ ಈಗ. ಫುಲ್ ರೆಕಾರ್ಡ್ ಆಗಿತ್ತು. ಗಾಡಿ ಬೂಟ್ ಅಣ್ಣ ಮುಖ ನೋಡ್ರಿ ಒಂದ ಮುಖ ನೋಡ್ರಿ. ಗಾಡಿ ನೀವೇನ್ ಬ್ಲಾಗ್ ಮಾಡಕಲ್ಲ ಕಂಟೆಂಟ್ ಸಿಗೋದು. ಎಲ್ಲಾರು ಒಡಗಾಲ ಸಿಗರ ಕೇಳ್ರಿ ಅವ್ನ. ಉಸೊಳ್ಳೆ ಮಕ್ಕಳು ನೋಡ್ರಿ ಇವ್ರ ಎಲ್ಲಿ ಹೋಗೋದೈತಂತ ಗೊತ್ತಿಲ್ಲ ಕರ್ಕೊಂಡ್ ಬಂದಾರ ಪೊದರೆ ಮಕ್ಕಳು ಇವ್ರ ಏನ್ ಮಾಡ್ತಾರೆ ನೋಡ್ರಿ. ಅಣ್ಣಗಳು ಇನ್ನೊಮ್ಮೆ ಬಿದ್ದಿದ್ದಾರೆ. ಟೈರ್ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಇವಾಗ ಎಲ್ಲೋ ಏನೋ ನಮ್ಗೆ ಎಲ್ಲಿ ಹೋಗೋದಂತ ಗೊತ್ತಿಲ್ಲ. ಅಡ್ರೆಸ್ ತಿಳ್ಕೊಳತ್ತೇವಿ. ಇಲ್ಲಿ ನೋಡ್ರಿ ನೆಟ್ವರ್ಕ್ ಬರುವತ್ತ. ಜಸ್ಟ್ ಹಂಗ ನಿಂತೇವಿ ಇಲ್ಲಿ. ಇವಾಗ ಜಸ್ಟ್ ಯಾವ ಪ್ಲೇಸ್ ಗೊತ್ತಿಲ್ಲ ಅದು ಗೊತ್ತಿಲ್ಲ. ಅಣ್ಣ ಜಾಗ ಕನ್ಫರ್ಮ್ ಮಾಡ್ಕೊಳತನ. ಸ್ಲಿಪ್ ಆಗೈತೆ ಕೊಡ್ಲೇಬೇಕಂದ್ರ ಬೈ ನನ್ ಗಾಡಿ ನನಗೆ ಹೆಂಗ ನನ್ ಗಾಡಿ ನಂಗ ಅಣ್ಣ ಇಲ್ಲೇ ಗೋಲ್ಮಾಲ್ ಆದಂಗ ಬುಲ್ ಬುಲ್ ಆಗತ್ತೆ. ಇಲ್ಲೇ ಅಡ್ಡಾಡತ್ತೇವಿ ಎಲ್ಲರೂ. ಅಣ್ಣನ ಟೈರ್ ಫುಲ್ ಗಿರಿಪ್ ಆಗೈತಿ. ಅಣ್ಣ ಮ್ಯಾಗಿನ ಬೀಳಾತ. ಕನ್ಫರ್ಮ್ ಮಾಡ್ಕೊಳ್ಳೋದನ್ನ ಪ್ಲೇಸ್. ಪೈಲ್ವಾನ್ ಅಂತ 1000 ರೂಪಾಯಿ ಕೊಟ್ರೆ ಹೆಂಗ್ ಕೊಡ್ತೇವೆ? 100 ರೂಪಾಯಿ ಹೆಂಗ್ ಕೊಟ್ಟಿದ್ದ ಯಾವ್ದಿಲ್ಲ. ಆ ಪ್ಲೇಸ್ ಸಿಕ್ಕೈತಿ. ಇವಾಗ ಇಲ್ಲೆಲ್ಲ ಗಾಡಿ ಪಾರ್ಕ್ ಮಾಡ್ಲಿಕ್ಕತ್ತೇವಿ. ಅಲ್ಲಿ ನೋಡ್ರಿ ಫುಲ್ ಮೀಟಿಂಗ್ ನಡ್ಲಿಕ್ಕತ್ತೈತಿ. ಆಮ್ಯಾಗ ಇಲ್ಲಿಂದ ಟ್ರ್ಯಾಕಿಂಗ್ ಮಾಡೋದೈತಿ. ಈಗ ಎಷ್ಟು ಕಿಲೋಮೀಟ್ರ್ ಐತಿಲ್ಲ? 2.5-3 ಕಿಲೋಮೀಟ್ರ್ ಟ್ರ್ಯಾಕಿಂಗ್ ಮಾಡೋದೈತಿ. ಮ್ಯಾಗಿಗೂ ಐತಿ, ಇನ್ನೊಂದು ಬಾಂಡಿನೂ ಐತಿ. ಆಮೇಲೆ ಮತ್ತೆ ನಾ ಹೋಗೋದು ಅದ್ರ ಬೆಂಕಿ ಹಚ್ಚಕ್ಕೆ ಯಾವ ರೀತಿ ಬೆಂಕಿ ಹಚ್ಚೋದು ಅದು ಐಡಿಯಾ ಇಲ್ಲ. ನೋಡೋಣಂತ. ಹಸಿ ಕಡ್ಗಿಲೆ ಬೆಂಕಿ ಹಚ್ಚೋದು. ಈಗ ಏನು ನಡ್ದೈತೆ ಅಂದ್ರೆ ಮ್ಯಾಗಿ ಯಾವ ರೀತಿ ಮಾಡೋದು ಅದನ್ನೆಲ್ಲ ಈಗ ಪ್ಲ್ಯಾನಿಂಗ್ ಮಾಡ್ಲಿಕ್ಕತ್ತೇವಿ. ಎಲ್ಲ ಡಿಕ್ಕಿ ಗಿಕ್ಕಿ ಎಲ್ಲ ಓಪನ್ ಮಾಡ್ಲಿಕ್ಕತ್ತೇವಿ. ತೋರ್ಸೋಣಂತ ಮತ್ತೆ ನಮ್ಮ ಮುಂದೆ ಯಾವ ರೀತಿ ಏನೇನು ಮುಂದೆ ಆಗುತ್ತಂತ. ಓಕೆ ಅಣ್ಣ ಇನ್ನೂ ಕನ್ಫರ್ಮ್ ಮಾಡ್ಕೊಳತ್ತಾನ ಕಾಲೇಜ್ ಇದೇ ಪ್ಲೇಸ್ ಅಂತ. ಇದು ಹೈಡ್ ವಾಟರ್ ಫಾಲ್ಸ್ ಐತಿಲ್ಲಿ. ಇಲ್ಲ ರಿವರ್ ಗಿವರ್ ಎಲ್ಲ ದಾಟಿಗೆ ಹೋಗ್ಬೇಕಾಗತ್ತ. ಇದು ಯಾರಿಗೂ ಗೊತ್ತಿಲ್ಲ, ಅದಕ್ಕೆ ಇಲ್ಲಿ ಯಾರು ಅಷ್ಟು ಜನ ಇಲ್ಲ. ಇವಾಗ ಟ್ರ್ಯಾಕಿಂಗ್ ಮಾಡ್ಲಿಕ್ಕತ್ತೀವಿ. ಬೈಕ್ ಎಲ್ಲ ಅಲ್ಲಿ ಕೆಳಗಡೆ ಪಾರ್ಕ್ ಮಾಡಿದ್ದೇವೆ. ಇವಾಗ ಟ್ರ್ಯಾಕಿಂಗ್ ಒಂದು 2.5 ಕಿಲೋಮೀಟ್ರ್ ಟ್ರ್ಯಾಕಿಂಗ್ ಮಾಡೋದೈತಿ. ಮಸ್ತ್ ಬೇಕಿ ಬಾಂಡೆ ಗಿಂಡಿ ತಂದೇವಿ. ಮ್ಯಾಗಿ ತಂದೇವಿ ಮಾಡಿಸ್ಕೊಳ್ಳೋದು. ಚಲೋ ಮ್ಯಾಗಿ ಎಲ್ಲ ಮಾಡ್ಸ್ಕೊಂಡು ತಿನ್ನೋದು. ಅಷ್ಟು ಮಳೆ ಬಂದಿಲ್ಲ ಅಂದ್ರೆ ಸಾಕು. ಮತ್ತು ಇವತ್ತಿನ ಬ್ಲಾಗ್ ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನಿನ್ನಿನ ಬ್ಲಾಗ್
ಇಲ್ಲಿ ನೆಟ್ವರ್ಕ್ ಇಲ್ಲ, ಅದಕ್ಕೆ ಮನೆ ಹೋಗಿ ಕೇಸಿನ ಅಪ್ಲೋಡ್ ಮಾಡ್ತೀನಿ. ಅದು ರಾತ್ರಿ ಆಗ್ಬೋದು. ಮಜಾ ಬರೈತಿ ಅಲ್ಲಿ ನೋಡ್ರಲ್ಲಿ. ಇದು ಫುಲ್ ಹೈಡ್ ಐತಿದ ಈ ಪ್ಲೇಸ್, ಯಾರಿಗೂ ಗೊತ್ತಿಲ್ಲಿದ. ಅಲ್ಲಿ ಗೊತ್ತಿದ್ದವ್ರು ಎಲ್ಲರೂ ಅಲ್ಲಿ ಮುಂದ್ಗಡೆ ಹೋಗತ್ತಾರ, ಗೊತ್ತಿಲ್ದವ್ರು ಎಲ್ಲ ಹಿಂದ್ಗಡೆ ಬರತ್ತೀವಿ. ಪ್ಲೇಸ್ ಅಂದ್ರೆ ಭಾಳ ಖತರ್ನಾಕ್ ಐತಿ. ಯಾರು ಒಬ್ಬರು ಜನನೂ ಇಲ್ಲಿ ನಮ್ಮನ್ನ ಬಿಟ್ರೆ. ನಾವು ಪ್ಲೇಸ್ ಕೂನ ಹಿಡ್ಯಾಗ ಒಂದು ತಾಸು 1.5 ತಾಸು ಅದ್ರೊಳಗೆ ಹೋಗ್ತಾ. ಗೊತ್ತಿಲ್ಲ ಸರಿ. ಪ್ಲೇಸ್ ನೋಡ್ರಿ, ಇಲ್ಲಿ ಯಾರು ಇಲ್ಲಿ ನಮ್ಮ ಬಿಟ್ರ ಸುತ್ತಮುತ್ತ ಯಾವುದು ಒಂದು 3-4-5 ಕಿಲೋಮೀಟ್ರ್ ತನಕ ಯಾವುದೋ ಒಂದು ಪ್ಲೇಸ್ ಇಲ್ಲ, ಮನೆ ಇಲ್ಲ, ಯಾವ ಊರಿಲ್ಲ. ಸ್ವಲ್ಪ ಪ್ಲೇಸ್ ಅಬ್ಸರ್ವ್ ಮಾಡ್ರಿ, ಯಾವ ರೀತಿ ಐತಿ. ಫುಲ್ಲು ಕುಲಿ ಪೂರ ಭಾಳ ಕ್ಯಾಮ್ರಾ ಭಾಳ ಸಣ್ಣ ಜಾಗ ಕಾಣೈತಿ. ಕರೆ ಇಷ್ಟು ದೊಡ್ಡ ಜಾಗ ಐತಿ ಹೇಳ್ತಾನೆ. ಭಾಳ ಅಂದ್ರೆ ಭಾಳ ದೊಡ್ಡ ಪ್ಲೇಸ್ ಐತಿ. ನೋಡ್ರಿ ಇಲ್ಲಿ ಮುಂದ್ಗಡೆ ಅಣ್ಣಗಳು ಹೆಂಗೇನು ಹತ್ತಿ ಹೋಗತ್ತಾರ. ಫುಲ್ ಅಂದ್ರೆ ಫುಲ್ ಟ್ರ್ಯಾಕಿಂಗ್, ಫುಲ್ ಮಜಾ ಬರೈತಿ. ಈ ಬ್ಲಾಗ್ ಸ್ವಲ್ಪ ಯಾಕೋ ಭಾಳ ದೊಡ್ಡದಾಗುತ್ತೆ. ಸ್ವಲ್ಪ ಮಾತಾಡೋದು ಸ್ವಲ್ಪ ನರ್ವಸ್ ಆಗ್ಲಿಕ್ಕೈತಿ. ಫಸ್ಟ್ ಟೈಮ್ ಟ್ರ್ಯಾಕಿಂಗ್ ಇಷ್ಟು ದೊಡ್ಡದ. ಅಲ್ಲಿ ನೋಡ್ರಿ ಅಣ್ಣಗೋಲ ಇಂಥ ಒಂದು ಪ್ಲೇಸಲ್ಲಿ ಏನೇನೋ ಮಾಡ್ಲಿಕ್ಕೆ ಹೋಗತ್ತದ. ಒಂದು ಸ್ವಲ್ಪ ಒಣ ಕಡೆಗೆ ಹುಡುಕಕ್ಕೆ ಹೋಗ್ಯಾರ ಅಲ್ಲಿ ಬೆಂಕಿ ಹಚ್ಚಾಗ. ನೋಡ್ರಿ ಇಲ್ಲಿ ಯಾವ ರೀತಿ ಒಂದು ಪ್ಲೇಸ್ ಐತಿ. ಭಾಳ ಅಂದ್ರೆ ಭಾಳ ದೊಡ್ಡದೈತಿದ. ವಿಡಿಯೋದಾಗ ಅಷ್ಟು ನಿಮ್ಗೆ ಚಲೋ ಕಾಣುತ್ತ, ಸಣ್ಣದು ಕಾಣ್ತಿರ್ಬೋದು. ಅಣ್ಣಗಳು ಎಲ್ಲೆಲ್ಲಿ ಗುಸಾಡ್ತಾರೆ ಗೊತ್ತಿಲ್ಲ, ಹೋಗೋ ದಾರಿನೂ ಸರಿ ಐತೆ ಅಂತ ಅದು ಗೊತ್ತಿಲ್ಲ, ಒಟ್ಟು ಗುಸಾಡ್ತೀವಿ. ಪ್ಲೇಸ್ ಇದೆ ಅಲ್ಲಿ ನೋಡ್ರಿ. ಅಲ್ಲಿ ಫುಲ್ಲು ಮಳೆ ಬೀಳಾಯ್ತಲ್ಲಿ, ಫುಲ್ ಕಾಡ್ ಐತಿ. ನೋಡ್ರಿ ಇಲ್ಲಿ ಪ್ಲೇಸ್ಗಳು ಯಾವ ರೀತಿ ಐತಿ ನೋಡ್ರಿ. ಫುಲ್ ಡೇಂಜರ್ ಐತಿ. ಫುಲ್ ಮಧ್ಯೆ ಕಾಡೊಳಗೆ ಬಂದೇವಿ. ಅಲ್ಲಿಂದ ಹತ್ತು ಇಲ್ಲಿಂದ ಕೆಳಗೆ ಇಳಾಕತ್ತು. ಎಂಥ ಪ್ಲೇಸ್ ಐತಿ ಹೇಳ್ತಾನ, ಡೇಂಜರ್ ಪ್ಲೇಸ್. ಎಲ್ಲಿ ಬಂದೆ ಅಂತ ಗೊತ್ತಿಲ್ಲಿದ. ಫುಲ್ ಯಾರಿಗೂ ಗೊತ್ತಿಲ್ಲ ಜನರಿಗೆ ಅಷ್ಟ ಅಂಥ ಪ್ಲೇಸ್ ಐತಿದ. ಅದಕ್ಕೆ ಇಲ್ಲಿ ಜಾಸ್ತಿ ಪಬ್ಲಿಕ್ ಅನ್ಸೋದು ನಿಮ್ಗೆ. ಇಲ್ಲಿ ನಮ್ಮನ್ನ ಬಿಟ್ಟರೆ ಯಾರೂ ಇಲ್ಲ ಇಲ್ಲಿ. ನೋಡ್ರಲ್ಲಿ ನಾ ಇನ್ನೂ ತನಕ ಯಾವತ್ತೂ ಮಾಡಿಲ್ಲ ಮತ್ತು ಹೋಗಿಲ್ಲ ನಾನು. ನೋಡ್ರಲ್ಲ ಯಾವ ರೀತಿ ಒಂದು ಗುಡ್ದಾಗ ಟ್ರೆಕ್ಕಿಂಗ್ ಮಾಡೋದೈತಿ ಹೇಳ್ತಾನೆ. ಮಜಾ ಅಂದ್ರೆ ಮಜಾ ಬರೈತಿ. ಅದು ಮತ್ತು ಫ್ರೆಂಡ್ಸ್ ಜೊತೆ ನಾನು ಕೆಲ್ಸಕ್ಕೆ ಚುಟ್ಟಿ ತೊಗೊಂಡೇನು ನಾ ಇವತ್ತು. ಮತ್ತು ಇವತ್ತು ಫುಲ್ ಒಂಥರ ಮೈಂಡ್ ರೀಸೆಟ್ ಆಗುತ್ತೆ. ಮಸ್ತ್ ಬೇಕಿ ನಾಳೆ ಮಸ್ತ್ ಬೇಕಿ ಟ್ರೈಟ್ ತೊಗೊಳೋದ. ಸೈಕಾಲಜಿ ಚಲೋ ಆಗುತ್ತೆ. ಇನ್ನು ಮ್ಯಾಗಿ ಅಷ್ಟು ತಿನ್ನೋ ಅಷ್ಟು ಮಳೆ ಬಂದಿಲ್ಲ ಅಂದ್ರೆ ಚಲೋ. ಮಳೆ ಬಂತು ಮತ್ತು ಮ್ಯಾಗಿನೂ ಇಲ್ಲ ಏನೂ ಇಲ್ಲ. ಯಾಕಂದರೆ ಬೆಳಬೇಕು ನಾಷ್ಟ ಮಾಡಿಲ್ಲ ನಾವು. ಅಲ್ಲಿ ಜಾಂಬೂಟಿ ಕಡೆ ಸ್ವಲ್ಪ ಚಾ ಕುಡ್ದು ಅಷ್ಟು. ಕಾಲು ಜರ ಆಯ್ತಿಲ್ಲ ಫುಲ್ ಪೂರ ಖತರ್ನಾಕ್. ಮಳೆ ಸ್ಟಾರ್ಟ್ ಆಯ್ತು ಪೂರ ಸ್ಟಾರ್ಟ್ ಆಗಿದೆ. ಅಯ್ಯ ಕಾಲೆಲ್ಲ ರಾಡಿಯಾಗ ಐತಿ. ಬೂಟ್ ನೋಡ್ರೆ ಇಂಥ ಹಾಕೊಂಬಂದೆ ನಾನು. ಚಲೋ ಚಪ್ಪಲ್ ಹಾಕೊಂಬಂದಿಲ್ಲ. ಅಲ್ಲಿ ಒಬ್ಬ ಬರೋದಾನ. ಬೂಟೆಲ್ಲ ತೊಳೆದು ನಮ್ಮ ಅಣ್ಣ ಓಡಾತಾನ ಅಲ್ಲಿ. ನಾ ತೋರಿಸ್ತಾನ ಅಂತ ಮಾತ್ರ ನಾನು ಮುಂದೆ ಸ್ವಲ್ಪ ಡಿಫಿಕಲ್ಟ್ ಆಗಲಿಕ್ಕತ್ತೈತಿ. ಜಾಗ ತಪ್ಪೇವಿ.
ಎಲ್ಲಿ ಬಂದಿದೆ ಅಂತ ಗೊತ್ತಿಲ್ಲ. ಮ್ಯಾಗಿ ನೋಡ್ರಿ ಇಲ್ಲಿ ಅನ್ನ ಕನ್ಫರ್ಮ್ ಮಾಡ್ಕೊಳತಾನ ಮತ್ತನ ಪ್ಲೇಸ್. ನೀರು ಇಲ್ದನ ಆಗುವಂತ ಮ್ಯಾಗಿ ನೋಡ್ರಿ ಈಗ ಯಾವತ್ತೆ ಆಗ್ತೈತಿ. ಕಲಾಕಾರ ಅನ್ನಗಳದಾರ. ಬಿಸಿಲು ಬಂತು ಇವಾಗ ಸ್ವಲ್ಪ. ಇವಾಗ ಪ್ಲೇಸ್ ಗೊತ್ತಿಲ್ಲ ಅಂತ ಮತ್ತೆ ಸ್ವಲ್ಪ ಕನ್ಫರ್ಮ್ ಆಗಿಲ್ಲ. ಈಗ ಮೊಯ್ ಆತ ಕೊಟ್ಟಾತ ವಾಪಸ್ ಹೋಗ್ಲಿಕ್ಕತ್ತೀವಿ. ಈಗ ನೋಡೋಣ ಅಂತ ಮಾತ್ರ ಏನಾಗುತ್ತೆ ಮುಂದೆ. ನಮ್ಮ ಜೊತೆ ಇನ್ನೊಬ್ಬ ಪಾರ್ಟ್ನರ್ ಇದ್ದ, ಅವ ಇಲ್ಲೇ 5 ನಿಮಿಷ ಬರ್ತಾನ ಅಂತ ಹೋಗ್ಯಾನ, ಏನು ನನಗೆ ಬಂದಿಲ್ಲ. ಅವ ಯಾವ ನಮ್ಗೆ ಕರ್ಕೊಂಬಂದಲ್ಲ ಅವ್ನಿಗೂ ಗೊತ್ತಿರಲಿಲ್ಲ ಪ್ಲೇಸ್ ಎಕ್ಸಾಕ್ಟ್ ಇಲ್ಲ ಅಂತ. ಕಾಲ್ ಮೇಲೆ ವಿಡಿಯೋ ಕಾಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ ನಾವು. ಸ್ವಲ್ಪ ವಾತಾವರಣ ಚೇಂಜ್ ಆಗೈತಿ, ಬಿಸಿಲು ಬಿದ್ದೈತಿಲ್ಲ. ತೋರ್ಸನಂತ ಮುಂದೆ ಏನೇನಾಗತ್ತ. ಅಣ್ಣ ಪಾಟಾರ ಅನ್ಲಿ, ಆ ಪಾಟಾರ ಆ ಮೂಳ್ಯಾಗ ಹೋಗಿ ನಿಂತಾನ. ಅಲ್ಲಿ ಏನು ಹುಡ್ಕಕ್ಕಂತ ಹೋಗ್ಯಾನ ಗೊತ್ತಿಲ್ಲ. ಪ್ಲೇಸ್ ನೋಡ್ರಿ ಇವಾಗ ಯಾವ ರೀತಿ ಹೆಂಗೆ ಗೊತ್ತಾ ನೋಡ್ರಿ. ಇಲ್ಲಿ ನಾಷ್ಟ ಇಲ್ದ ಈಗ ಅವ್ರೆಲ್ಲರೂ ಬಿಟ್ಟು ಬಂದು ನಾವು 6 ಜನದೊಳಗೆ 1-2 ಜನ ಅಲ್ಲಿ ಸರಿಯಾಗಿ ನಮ್ಗೆ ಗೊತ್ತಿಲ್ಲ, ಅದ ಹುಡ್ಕಾಡ್ಲಿಕ್ಕೆ ಹೋಗತ್ತೀವಿ. ಅವ್ರನ್ನೆಲ್ಲ ಅಲ್ಲೇ ನಿಲ್ಸಿ ಬಂದೇವೆ. ಅಲ್ಲಿ ನಾವು ಅಷ್ಟೇ ಮೇನ್ ಪಾಯಿಂಟ್ ಎಲ್ಲೈತೆ ಅಂತ ನೋಡ್ಲಿಕ್ಕೆ ಹೋಗತ್ತೀವಿ. ಸೊ ಬ್ರೇಕ್ ತೊಗೊಂಡೇವಿ. ತೋರ್ಸೋಣ, ಇದ್ರೊಳಗೆ ಮಜಾ ಇರೋದು. ನಮ್ಗೆ ಯಾರಿಗೂ ಗೊತ್ತಿಲ್ಲ ಎಲ್ಲ ಹೋದೆ ಅಂತ, ಪ್ಲೇಸು ಗೊತ್ತಿಲ್ಲ. ಆಮೇಲೆ ಮತ್ತೆ ನಿಮ್ಗೆ ತೋರ್ಸೋಣ. ಎಲ್ಲರೂ ಕಲ್ತಿದ್ರ ಇವಾಗ ಸಿಕ್ಕೇವಿ. ಮತ್ತು ಜಾಗನೂ ಪ್ಲೇಸು ಸಿಕ್ಕೈತಿ, ವಾಟರ್ ಫಾಲ್ಸು ಸಿಕ್ಕೈತಿ. ಖತರ್ನಾಕ್ ಐತಿ. 3 ತಾಸು ಆತ ಹಂಗೆ ಅಡ್ಡಾಡತ್ತೇವಿ. ಇವಾಗ ನೋಡ್ರಿ ಪ್ಲೇಸ್ ಸಿಕ್ಕೈತಿ, ಓಡಾಡದಾರ. ತೋರ್ತಾನ ವಾಟರ್ ಫಾಲ್ಸ್. ಇವಾಗ ನಮ್ಗೆ ಇಲ್ಲಿಂದ ದೂರಿಂದ ಸ್ವಲ್ಪ ಚಲೋ ಹೋಗಿತ್ತು ಕಾಣ್ತದ ವಾಟರ್ ಫಾಲ್ಸ್. ಇಷ್ಟು ಚಲೋ ಹೇಳ್ತಾನ. ಇವಾಗ ಹೋದ್ಮೇಲೆ ಅಲ್ಲಿ ತೋರ್ಸೋಣ ಅಂತ ನಾನು. ಹೌದು, ಕೆಳಗಡೆ ಹೋಗ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಳತ್ತೇವಿ. ಫುಲ್ ಗರಮ್ ಆಗೈತೆ. ಇದೆಲ್ಲ ಈಗ ಸ್ವಲ್ಪ ಫೋಟೋ ಶೂಟ್ ನಡೆಯೈತಿ. ಈ ರೀತಿ ಇದ್ರಲ್ಲ ನಾನು ಐಫೋನ್ ಇದ್ರೆ ಎಷ್ಟು ಚಲೋ ಆಗ್ತಿತ್ತು. ಅದ್ರ ಅಲ್ಲಿ ನೋಡ್ರಿ, ಅಲ್ಲಿ ಐತಿ ವಾಟರ್ ಫಾಲ್ಸ್. ಟೋಟಲಿ ನಾವು ಅಲ್ಲಿಂದ ಪೂರ ಗುಡ್ಡ ಎಲ್ಲ ಬೆಟ್ಟ ಹತ್ತಿಕೇಶ್ ಆ ಕಡೆ ಎಲ್ಲ ಫುಲ್ ಒಂದು 3-4 ಕಿಲೋಮೀಟ್ರ್ ಎಲ್ಲ ಸುತ್ತಿರ್ಗಾದ್ಮೇಲೆ ಈ ಒಂದು ಗುಡ್ಡ ಸಿಕ್ಕಿದೆ, ಈ ಒಂದು ವಾಟರ್ ಫಾಲ್ ಸಿಕ್ಕಿತ್ತು ನಮ್ಗೆ. ಇದೆ ನೋಡ್ರಿ, ಇದು ಹಿಡನ್ ವಾಟರ್ ಫಾಲ್ ಅಂತಾರೆ ಇದಕ್ಕೆ. ಅಂದರೆ ಹಿಡನ್ ವಾಟರ್ ಫಾಲ್ ಅಂದರೆ ವಾಟರ್ ಫಾಲ್ಸ್ ಹೆಸರಲ್ಲ, ಅಂದರೆ ಇದು ಯಾರಿಗೂ ಗೊತ್ತಿಲ್ಲ ಅಷ್ಟೇ, ಹೈಡ್ ಅಂತಾರೆ ಇದಕ್ಕೆ. ಫುಲ್ ಹಿಡನ್ ಐತಿದೆ ವಾಟರ್ ಫಾಲ್, ಯಾರಿಗೂ ಗೊತ್ತಿಲ್ಲ ಇದು. ಇಲ್ಲಿ ಸ್ವರ್ಗ ಕಾಣಿಸಿದಂಗೆ ಐತಿ ಇಲ್ಲಿ. ನೋಡ್ರಿ ಬಂದು ಇವಾಗ ಹಳ್ನೀರ್ ಕಡೆ ತೋರ್ಸಂಬರಿ. ಅಲ್ಲೈತಿ ಇಲ್ಲಿ ನೋಡ್ರಿ, ಇಲ್ಲಿ ಬಂದು ಟೋಟಲಿ ಏಡನ್ ವಾಟರ್ ಫಾಲ್ಗೆ ಬಂದು ನೋಡ್ರಿ. ಇಲ್ಲಿ ಯಾವ್ದು ಟ್ರ್ಯಾಕ್ ಇದೆ ವಾಟರ್ ಫಾಲ್ಸ್ ಒಳಗ. ಹಿಡನ್ ವಾಟರ್ ಫಾಲ್ ಯಾರಿಗೂ ಗೊತ್ತಿಲ್ಲ ಇದು. ನಮ್ಮನ್ನು ಬಿಟ್ರೆ ಇಲ್ಲಿ ಯಾರೂ ಇಲ್ಲ. ಅಲ್ಲಿ ಮುಂದ್ಗಡೆ ಇದೇ ಒಂದು ರೀತಿಲಿ ಮಾತ್ರ ಕೆಳಗಡೆ ಹೋಗ್ತೇವೆ. ಅಲ್ಲಿ ಒಂದು ವಾಟರ್ ಫಾಲ್ಸ್ ಐತಿ, ಅಲ್ಲಿ ತನಕ ಹೋಗ್ತೇವೆ. ಇಲ್ಲಿಂದ 1 ಕಿಲೋಮೀಟ್ರ್ ಐತಿ. ಆಮೇಲೆ ಮತ್ತು ಇಲ್ಲಿ ನೋಡ್ರಿ ಅಣ್ಣಗಳು ಹೆಂಗೆ ಬರತ್ತಾರ, ತಮ್ಮಗಲ ಫುಲ್ ಅಂದ್ರೆ ಫುಲ್ ಡೀಪ್ ಐತಿ. ಇದು ನೋಡ್ರಿ ಯಾವ ರೀತಿ ಐತಿ ನೀರು, ಮೇಲ್ಗಡೆಯಿಂದ ಫುಲ್ ನೀರು ಬರ್ಲಿಕ್ಕೆ. 2-3 ಕಿಲೋಮೀಟ್ರ್ ಅಲ್ಲಿ ಐತಿ. ಅಲ್ಲಿ ನಾಗಲೇ
ಅಂತ ತೋರಿಸಿಲ್ಲ ನಿಮ್ಗೆ ಅಲ್ಲಿ ಮಾಡೋಗೋದೈತಿ. ಏನು ಮಾಡ್ತೇವೆ ಅಂತಂದ್ರೆ ಸ್ವಲ್ಪ ಮುಖ ಈಗ ತೊಳ್ಕೊತೇವೆ, ಸ್ವಲ್ಪ ರೆಸ್ಟ್ ತೊಗೋತೇವೆ. ಆಮ್ಯಾಗ ಮಾತ್ರ ನಿಮ್ಗೆ ಆಮ್ಯಾಗ ಮಾತ್ರ ಹೋಗೋದಾರಿ ಹೇಳಿ ನಾನು ನಿಮ್ಗೆ ಮಾತ್ರ ಹೋಗೋದು ಬ್ಲಾಗ್ ಮಾಡ್ತೇನೆ. ಓಕೆ ಬಾಯ್. ಹೋಗ್ತಿರಲ್ಲ ನೀರು ಫಾಲೋ ಮಾಡ್ಕೋಂತ ಈ ಕಡೆ ಬಂದು ಹೇಳ್ತಾನೆ. ಇವಾಗ ನೋಡ್ತಾನೆ ಇಷ್ಟು ಘಾಟ್ ಐತಲ್ಲ ಇದು ಹೇಳ್ತಾನೆ. ಫಸ್ಟ್ ಟೈಮ್ ಬೆಳಗಾವಿಯಲ್ಲಿ ಅಷ್ಟು ಯಾರು ನೋಡಿರಂಗಿಲ್ಲ, ಯಾರು ಇಲ್ಲಿ ಬಂದಿರಂಗಿಲ್ಲ ಇಲ್ಲಿ. ಯಾಕಂದ್ರೆ ಇದು ಹಿಡನ್ ವಾಟರ್ಫಾಲ್ಸ್ ಐತಿ, ನಮಗೂ ಗೊತ್ತಾಗಿಲ್ಲ. ಫಸ್ಟ್ ಆಫ್ ಆಲ್ ನಾವು ಕಾಲ್ ಮೇಲೆ ಡಿಪೆಂಡ್ ಆಗಿ ಬಂದು ಮಾತ್ರ ಇಲ್ಲಿ ನೋಡ್ರಿ. ಈಗ ನಾನು ತೋರಿಸ್ತಾನೆ ಅಲ್ಲಿ ಮುಂದ್ಗಡೆ ಹೋಗಿ ಫುಲ್ ಹೆಂಗೆ ಘಾಟ್ ಐತೆ ಅಂತ ಅದು ಟೋಟಲ್ ನೀರು ಬರಾಯ್ತಲ್ಲ. ಆ ನೀರು ಫಾಲೋ ಮಾಡ್ಕೋಂತ ಇಲ್ಲಿ ಮ್ಯಾಲಿಂದ ಬಂದು ನಾವು ಭಾಳ ಅಂದ್ರೆ ಭಾಳ ರಿಸ್ಕ್ ಐತಿ. ಒಂದು ವೇಳೆ ನಾವು ನೀರಿನ ಮ್ಯಾಲಿಂದ ಏನೇನೋ ಬಂದಿದ್ದು, ಒಂದು ವೇಳೆ ಜಾರ್ ಏನೋ ಕಾಲು ಬಿದ್ದಿತ್ತು ಇಲ್ಲಿ ನೋಡ್ರಿ ಹಿಂಗೈತಿ. ಆ ರೀತಿ ವಾಟರ್ ಫಾಲ್ಸ್ ಕೆಳಗಡೆ ನೋಡ್ತಾರಂದ್ರೆ ಇಲ್ಲಿ ನಾವು ವಾಟರ್ ಫಾಲ್ಸ್ ಮೇಲ್ಗಡೆಯಿಂದ ನಾವು ವಾಟರ್ ಫಾಲ್ಸ್ ನೋಡೋದೇವೆ ನೋಡ್ರಿ. ಇಲ್ಲಿ ಯಾವ ರೀತಿ ಐತೆ ಅನ್ನೋದು ಕಮ್ಮಿ ಒಂದು 100 ಫೀಟ್ರ್ ಇದಿರ್ಬೋದು ಇದು. ಪ್ಯಾಂಟ್ ಎಲ್ಲ ರಾಡ್ ಆಗೈತಿ. ಬೂಟ್ ಎಲ್ಲ ಫುಲ್ ತೊಳ್ದೋಗ್ಯಾವ. ಐತೆ ಪೊಸಿಷನ್ ಐತಿ. ಮಜಾ ಅಂತೂ ಬಂತ. ಅಲ್ಲಿ ನೋಡ್ರಿ ಅಣ್ಣಗೋಲ ಹೆಂಗೆ ನಿಂತಾರ. ನೋಡ್ರಿ ಇವಾಗ ಇಲ್ಲಿ ಮ್ಯಾಗಿ ಮಾಡ್ಲಿಕ್ಕೆ ತಿನ್ನಾಕತ್ತಿದ್ದು 1:12 ಆತ. ಇನ್ನೂ ತನಕ ನಾಷ್ಟ ಆಗಿಲ್ಲ. ಇವಾಗ ಮ್ಯಾಗಿ ರೆಡಿ ಆಗ್ಲಿಕ್ಕತ್ತೈತಿ. ಬೆಂಕಿ ಹತ್ತೈತೆ. ಬೋಗಣಿ ಒಳಗೆ ನೀರು ಐತಿ, ನ್ಯಾಚುರಲ್ ನೀರು, ವಾಟರ್ ಫಿಲ್ಟ್ರ್.